ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗೌರ್ಮೆಂಟ್ ಜಾಬ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನೋಡೋಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಎಂಬ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನಡೆಸಲಾಗುವಂಥ CTET ಡಿಸೆಂಬರ್ ಆವೃತ್ತಿಯ ಪರೀಕ್ಷೆಯ ಅಧಿಕೃತವಾಗಿರ್ತಕ್ಕಂಥ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಕರ್ನಾಟಕದಲ್ಲಿ KTET ಒಟ್ಟು ವರ್ಷದಲ್ಲಿ ಒಂದು ಬಾರಿ ನಡೆಸಿದರೆ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ CTET ಒಟ್ಟು 2 ಬಾರಿ ಒಂದು ವರ್ಷದಲ್ಲಿ ನಡೆಸಲಾಗುತ್ತದೆ. ಅದರಂತೆ ಡಿಸೆಂಬರ್ ಆವೃತ್ತಿಯ ಪರೀಕ್ಷೆಯ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಪರೀಕ್ಷೆಯ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 17/9/2024 ಪ್ರಾರಂಭವಾದರೆ 16/10/2024 ಕೊನೆಯ ದಿನಾಂಕವಾಗಿದೆ. ಅಂದೇ ಆನ್ಲೈನ್ ಮೂಲಕ ಅರ್ಜಿ ಶುಲ್ಕವನ್ನು ಕೂಡ ಪಾವತಿಸಬಹುದಾಗಿದೆ. ಕೊನೆಯ ದಿನಾಂಕವಾಗಿದೆ. ಅದೇ ರೀತಿಯಾಗಿ ಪರೀಕ್ಷೆ ನೋಡ್ತಾ ಹೋದಾದರೆ ದಿನಾಂಕ 1/12/2024 ಪೇಪರ್ 2 ಮತ್ತು ಪೇಪರ್ 1 ಹುದ್ದೆಗಳಿಗೆ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಮಾರ್ನಿಂಗ್ ಶಿಫ್ಟ್ನಲ್ಲಿ ಅಂದರೆ ಟೈಮಿಂಗ್ 9:30ರಿಂದ 12 ಗಂಟೆಯವರೆಗೆ ಪೇಪರ್ 2ಗೆ, ಈವ್ನಿಂಗ್ ಶಿಫ್ಟ್ನಲ್ಲಿ ಅಂದರೆ 2:30ರಿಂದ 5 ಗಂಟೆಯವರೆಗೆ ಅವಧಿಯಲ್ಲಿ ಪೇಪರ್ 1ಗೆ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಈ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಲು CTET ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಅಲ್ಲಿ ಅಪ್ಲೈ ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕು. ನಂತರದಲ್ಲಿ ಅಗತ್ಯವಾಗಿರ್ತಕ್ಕಂಥ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದ್ರ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ನಂತರದಲ್ಲಿ ಅರ್ಜಿ ಶುಲ್ಕ ನೋಡ್ತಾ ಹೋದಾದರೆ ಜನರಲ್ ಮತ್ತು OBC ಅವರಿಗೆ ಪೇಪರ್ 1 ಅಥವಾ ಪೇಪರ್ 2 ಯಾವುದಾದ್ರೂ ಒಂದು ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಅವರಿಗೆ 1000 ರೂಪಾಯಿಗಳು, ಎರಡೂ ಪರೀಕ್ಷೆಯನ್ನು ಬರಿತಾ ಇದ್ದರೆ ಅವರಿಗೆ 1200 ರೂಪಾಯಿಗಳನ್ನು, SC ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಒಂದು ಪೇಪರ್ಗೆ ಯಾವುದಾದ್ರೂ ಒಂದು ಪೇಪರ್ಗೆ ಅರ್ಜಿಯನ್ನು ಸಲ್ಲಿಸಿದರೆ ಅವರಿಗೆ 500 ರೂಪಾಯಿಗಳು, ಎರಡೂ ಪೇಪರ್ಗೆ ಅರ್ಜಿಯನ್ನು ಸಲ್ಲಿಸಿದರೆ 600 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಈ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಅಂದರೆ ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್ ಮೂಲಕ ಕೂಡ ಪಾವತಿಸಬಹುದಾಗಿದೆ. ಈ ಪರೀಕ್ಷೆಯ ವೇಳೆಯನ್ನು ನೋಡ್ತಾ ಹೋದಾದರೆ ಅಂದರೆ ಅವಧಿ ಒಟ್ಟು 2.5 ಗಂಟೆ, ಎರಡು ಪೇಪರ್ಗೆ ಕೂಡ 2.5 ಗಂಟೆಯನ್ನು ನಿಗದಿಪಡಿಸಲಾಗಿದೆ. ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಅಂಕಗಳಿರುವುದಿಲ್ಲ. ಈ CTET ಪೇಪರ್ 1 ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು DEDಯನ್ನು ಪಾಸಾಗಿರಬೇಕು. ಅದೇ ರೀತಿಯಾಗಿ ಪೇಪರ್ 2 ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು DED ಜೊತೆಗೆ ಡಿಗ್ರಿಯನ್ನು ತೇರ್ಗಡೆಯಾಗಿರಬೇಕು ಅಥವಾ BEDಯನ್ನು ತೇರ್ಗಡೆಯಾದವರು ಮಾತ್ರ ಪೇಪರ್ 2 ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ಪೇಪರ್ 1 ಹುದ್ದೆಗಳಿಗೆ DEDಯನ್ನು ತೇರ್ಗಡೆಯಾದವರು ಅರ್ಜಿಗಳನ್ನು ಸಲ್ಲಿಸಬಹುದು. ಯಾಕಂದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಲಾಗಿದೆ. ಈ ಪ್ರಕಾರ DED ಅಭ್ಯರ್ಥಿಗಳು ಮಾತ್ರ ಪೇಪರ್ 1 ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. 1ರಿಂದ 5ನೇ ತರಗತಿಯವರೆಗೆ ಶಿಕ್ಷಕರಾಗುವಂಥ ಅಭ್ಯರ್ಥಿಗಳಿಗೆ ಪೇಪರ್ 1 ಪರೀಕ್ಷೆಯಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಪೆಡಾಗಗಿ, ಮ್ಯಾಥಮೆಟಿಕ್ಸ್, ಎನ್ವಿರಾನ್ಮೆಂಟ್ ಸ್ಟಡೀಸ್, ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಈ ಎಲ್ಲ ಸಿಲೆಬಸನ್ನು ನಿಗದಿಪಡಿಸಲಾಗಿದೆ. ಇವು ಕಂಪಲ್ಸರಿ ಆಗಿರ್ತವೆ. ತಲಾ 30 ಅಂಕಗಳಿಗೆ 30 ಪ್ರಶ್ನೆಗಳಿರ್ತವೆ. ಒಟ್ಟಾರೆ 150 ಅಂಕಗಳಿಗೆ 150 ಪ್ರಶ್ನೆಗಳನ್ನು ನಿಗದಿಪಡಿಸಲಾಗಿದೆ. ಇಲ್ಲಿ ನಾವು ಲ್ಯಾಂಗ್ವೇಜ್ ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ತೆಗೆದುಕೊಳ್ಳಬಹುದಾಗಿದೆ. ಕನ್ನಡವನ್ನು ನಾವು ಪ್ರಥಮ ಅಥವಾ ದ್ವಿತೀಯ ಭಾಷೆ ಯಾವುದಾದ್ರೂ ಒಂದು ಎಂದು ತೆಗೆದುಕೊಳ್ಬೋದು. ಅದೇ ರೀತಿಯಾಗಿ ಪೇಪರ್ 2, ಈ ಪೇಪರ್ 2ನಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಗಿ ಅಂದರೆ ಸೈಕಾಲಜಿ 30 ಅಂಕಗಳಿಗೆ 30 ಪ್ರಶ್ನೆಗಳಿರ್ತವೆ. ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅಥವಾ ಸೋಷಿಯಲ್ ಸೈನ್ಸ್ ಇವು 60 ಪ್ರಶ್ನೆಗಳಿಗೆ 60 ಅಂಕಗಳಿರ್ತವೆ. ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಇವು 30 ಪ್ರಶ್ನೆಗಳಿಗೆ 30 ಅಂಕಗಳನ್ನು ತಲಾ ನಿಗದಿಪಡಿಸಲಾಗಿದೆ. ಒಟ್ಟು 150 ಅಂಕಗಳಿಗೆ 150 ಪ್ರಶ್ನೆಗಳನ್ನು ಪೇಪರ್ 2ನಲ್ಲಿ ನಿಗದಿಪಡಿಸಲಾಗಿದೆ. ಇಲ್ಲಿ ಕೂಡ ಸೇಮ್ ಲ್ಯಾಂಗ್ವೇಜ್ ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ತೆಗೆದುಕೊಳ್ಳಬಹುದಾಗಿದೆ. ಮೇನ್ ಕ್ವೆಶ್ಚನ್ ಪೇಪರ್ ವಿಲ್ ಬಿ ಬೈ ಲ್ಯಾಂಗ್ವೇಜ್ ಅಂದರೆ ಹಿಂದಿ ಅಥವಾ ಇಂಗ್ಲೀಷ್ ಪೇಪರ್ನಲ್ಲಿ ಈ ಕ್ವೆಶ್ಚನ್ ಪೇಪರ್ ಇರ್ತದೆ. ಅಪ್ಲಿಕ್ಯಾಬಿಲಿಟಿ, ಈ CTET ತೇರ್ಗಡೆ ಹೊಂದಿದರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಬರುವಂಥ KVS ಆಗಿರ್ಬೋದು, NVS ಆಗಿರ್ಬೋದು, ಸೆಂಟ್ರಲ್ ಟಿಬೇಟಿಯನ್ ಸ್ಕೂಲ್ಸ್ ಆಗಿರ್ಬೋದು ಅಥವಾ ಇತರ ಕೇಂದ್ರಾಡಳಿತ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಕರೆಯಲುವಂಥ ಶಿಕ್ಷಕ ಹುದ್ದೆಗಳಿಗೆ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನಂತರದಲ್ಲಿ ಪ್ರೈವೇಟ್ ಸ್ಕೂಲ್ಸ್ ಆಗಿರ್ಬೋದು,
ಮತ್ತು ರಾಜ್ಯದಲ್ಲಿ ಒಂದೊಂದು ರಾಜ್ಯಗಳು ಅನುಮತಿ ನೀಡಿರುವಂಥ ರಾಜ್ಯದಲ್ಲಿಯೂ ಕೂಡ ಈ CTETಯನ್ನು ತೇರ್ಗಡೆ ಹೊಂದಿದವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಈ CTET ಲೈಫ್ ಟೈಮ್ ವ್ಯಾಲಿಡಿಟಿಯನ್ನು ನೀಡಲಾಗಿದೆ. ಒಂದು ಸರಿ ಪಾಸ್ ಆದರೆ ಅವರ ಜೀವನ ಪರ್ಯಂತ ಕೂಡ ಈ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಇರ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಾವು OMR ಶೀಟ್ನ ತಿದ್ದುವಾಗ ಮೊದಲನೇ ಅಂಕಿಯಲ್ಲಿ ಅಂದರೆ ಕ್ರಮ ಸಂಖ್ಯೆ 1ರಲ್ಲಿ ಕಾಣುವಂಥ ಸರ್ಕಲ್ ಅನ್ವಯ ಅಂದರೆ ಕರೆಕ್ಟಾಗಿ ಭರ್ತಿ ಮಾಡಬೇಕು. ಈ ಉಳಿದ ಕಾಣ್ತಾವಲ್ಲ, ಈ ಉಳಿದ ರೀತಿಯಲ್ಲಿ ತುಂಬಿದರೆ ಯಾವುದೇ ರೀತಿ ಕನ್ಸಿಡರ್ ಮಾಡುವುದಿಲ್ಲ ಎಂದು ತಿಳಿಸಲಾಗಿದೆ. ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಈ CTET ಪರೀಕ್ಷೆಯ ಸೆಂಟರ್ಗಳನ್ನು ನೀಡಲಾಗುತ್ತದೆ. ಅಡ್ಮಿಟ್ ಕಾರ್ಡ್ 2 ದಿನದ ಅಂದರೆ ಪರೀಕ್ಷೆ 2 ದಿನದ ಮುಂಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡಲಾಗುತ್ತದೆ. ರಿಸಲ್ಟನ್ನು ಜನವರಿ 2025ರ ತಿಂಗಳ ಕೊನೆಯಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಎಂದು ತಾತ್ಕಾಲಿಕವಾಗಿ ತಿಳಿಸಲಾಗಿದೆ. ಯಾರು ಮೊನ್ನೆ ನಡೆದಂಥ KR ಕರ್ನಾಟಕದ TETಯನ್ನು ಪಾಸಾಗಿಲ್ವೋ ಅವರು ಈ CTET ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿ ಅಗತ್ಯ ಸಿದ್ಧತೆಗಳೊಂದಿಗೆ ಪರೀಕ್ಷೆಯನ್ನು ಬರೆಯಬಹುದು. ಹುಬ್ಬಳ್ಳಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ಸೆಂಟರ್ ನೀಡಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ.